ಆದರೆ ಮುಂದೆ ನಮಗೆ ಬೇಕಾಗಿದ್ದು ಇದೆ. ಏನೋ ನಮಗೆ ಗೊತ್ತಿಲ್ಲದೆ ನಾವು ಸ್ವತಂತ್ರ ಬಂದ ನಂತರ ಆಗಿರ್ತಕ್ಕಂಥ ಹಸಿರು ಕ್ರಾಂತಿಯ ನೆಪದಲ್ಲಿ ಮಾಡಿರ್ತಕ್ಕಂಥ ವಿಷದ ಕ್ರಾಂತಿ ನಮಗೆ ಎಲ್ಲರಿಗೂ ರೋಗಿಗಳನ್ನಾಗಿ ಮಾಡಿದೆ. ಇದಕ್ಕೆ ನಿರ್ಮೂಲನೆ ಪರಿಹಾರ ಇಲ್ಲವೇ ಅಂತಂದರೆ ನಮ್ಮ ಒಬ್ಬ ವಿಲಿಯಂ ಹಾವರ್ಡ್ ಅಂತ ಇಂಗ್ಲಿಷ್ನಲ್ಲಿ ಒಬ್ಬ ಅಧಿಕಾರಿ ಇಂಗ್ಲೆಂಡಿಂದ ಈ ದೇಶಕ್ಕೆ ಬರ್ತಾರೆ ಸ್ವತಂತ್ರ ಪೂರ್ವದಲ್ಲಿ. ಅವಾಗ ಅಲ್ಲಿಯ ರಾಣಿ ನಮ್ಮ ದೇಶದಾಗ ಏನೋ ಕೃಷಿ ಗೊತ್ತಿಲ್ಲ, ಅವ್ರಿಗೆ ಸ್ವಲ್ಪ ಕೃಷಿ ಪಾಠ ಹೇಳ್ಕೊಡೋನು, ನೀವು ಹೋಗಿ ತಿಳ್ಕೊಂಡು ಬರ್ರಿ ಅಂತ ಅದೊಂದು ಭಾಳ ಜನದ ತಂಡನೇ ಇದಕ್ಕೆ ಕಳಿಸ್ತಾರೆ. ವಿಜ್ಞಾನಿಗಳ ತಂಡ ನಮ್ಮ ದೇಶಕ್ಕೆ ಬರುತ್ತೆ. ಬಂದು ಅವರೆಲ್ಲ ದೇಶದ ಎಲ್ಲ ಭಾಗದ ಕೃಷಿ ಚಿಂತನೆಗಳನ್ನ ಸಾವಿರಾರು ಪುಟಗಳು ಬರೆದುಬಿಟ್ಟು ಲಾಸ್ಟ್ಗೆ 3 ವಾಕ್ಯ ಬರೀತಾರೆ. ವಾಟ್ ಎ ವಂಡರ್ಫುಲ್, ವಾಟ್ ಎ ವಂಡರ್ಫುಲ್, ವಾಟ್ ಎ ವಂಡರ್ಫುಲ್ ಅಂತ ಇಂಗ್ಲೀಷ್ನಲ್ಲಿ ಇದ್ದಾಗ. ನಂದು ಸ್ವತಂತ್ರ ಬರೋದ್ರಿಂದ ಮೊದಲೇ ಆಗಿರ್ತಕ್ಕಂಥ ಕಥೆ. ಅವಾಗ ಅವರು ನಮ್ಮ ದೇಶದ ಬಯೋಡೈವರ್ಸಿಟಿ, ನಮ್ಮ ದೇಶದ ಕೃಷಿ ಚಿಂತನೆಗಳ ವ್ಯವಸ್ಥೆ ಇದನ್ನೆಲ್ಲ ನೋಡಿ ಮಾರು ಹೋಗ್ಬಿಟ್ಟು ನಾವು ಅಲ್ಲಿಂದ ಕಲಿಯೋದಿದೆಯೇ ಹೊರತು ನಾವು ಏನೂ ಅವ್ರಿಗೆ ಹೇಳ್ಕೊಡೋದಿಲ್ಲ ಅಂತ ಬರ್ದಿರ್ತಾರೆ ಅವರು ಇಂಗ್ಲೀಷ್ನಲ್ಲಿದ್ದಾಗ. ಆದರೆ ನಮಗೆ ಸ್ವತಂತ್ರ ಬಂದ ಮೇಲೆ ಎಲ್ಲೋ ಒಂದು ಕಡೆ ಬಂದು ಬರನ ವೈಭವೀಕರಿಸಿ, ಒಂದು ಪರತನ ವೈಭವೀಕರಿಸಿ ಈ ಪಾಶ್ಚಾತ್ಯ ಕೃಷಿ ವಿಜ್ಞಾನ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತಕ್ಕಂಥ ಗತಿ ನಮಗೆ ಬಂತು. ಇದು ಒಂದು ಸ್ವತಂತ್ರ ಸಂಗ್ರಾಮ ಸರ್ ನಮ್ಮ ಭಾವನೆಗೆ. ಪಾಶ್ಚಾತ್ಯ ಕೃಷಿ ವಿಜ್ಞಾನ ಮೋನೋಕ್ರೋಮ್ ನಮಗೆ ಗೊತ್ತೇ ಇದ್ದಿಲ್ಲ. ಅದು ಬಂದದ್ದು ಯಾವಾಗ ಅಂತಂದ್ರೆ ಸ್ವತಂತ್ರ ಬಂದ ನಂತರ ರೈತರು ಪರತಂತ್ರರಾಗಿದ್ದೇವೆ. ಅದಕ್ಕಿಂತ ಮೊದಲು ಸ್ವತಂತ್ರರಾಗಿದ್ವಿ ರೈತರು. ಇದು ನಮಗೆ ರಾಜಕೀಯ ಸ್ವತಂತ್ರ ಬಂದಿರ್ಬೋದು, ರೈತನ ಸ್ವತಂತ್ರ ಅರನಾಗಿರದೇ ಸ್ವತಂತ್ರ ಬಂದ ನಂತರ ಅಂತ ನಾನು ಭಾವ. ಇದು ಒಂದು ಏನಂದ್ರೆ ಚಿಕ್ಕ ಸಭೆ ಇರ್ಬೋದು, ದೊಡ್ಡ ಸಭೆನೆ ಇದು ನಮಗೆ ಗಟ್ಟಿ ತುಂಬತಕ್ಕಂಥ ರೈತರ ಸ್ವತಂತ್ರದ ಸಂಗ್ರಾಮ ಇದು ನನ್ನ ಭಾವ. ಅಂದ್ರೆ ನಮ್ಮದಪ್ಪ ಹೆಜ್ಜೆಗಳನ್ನ ಗಟ್ಟಿ ಮಾಡೋದಕ್ಕೆ ಭೂಮಿನ ನಮ್ಮ ರೈತರು ನಾವೆಲ್ಲ ಸೇರಿ ಏನ್ ಮಾಡ್ತೀವಿ ಅಂದ್ರೆ ವರ್ಷಕ್ಕೆ 2 ಸಲ ದೊಡ್ಡ ಗೌರವೇ ಸಣ್ಣ ಗೌರವೇ ಅಂತ ಇಲ್ಲಿ ಮಾಡ್ತೀವಿ. ಗೌರಿ ಅಂದ್ರೆ ಮಣ್ಣು ಸರ್, ಇಲ್ಲಿ 2 ಸಲ ಗೌರಿ ಹಬ್ಬ ಮಾಡ್ತಾರೆ ಸರ್. ಮಣ್ಣಿನ ದಿನಾಚರಣೆ ಅದನ್ನು ತಂದು ಪೂಜೆ ಮಾಡ್ತೀವಿ. ಅದನ್ನ ಕೊಂತಿ ರೊಟ್ಟಿ ಕೊಂತಿ ಬಾಸಪ್ಪ ಅಂತ ವಿಸರ್ಜನೆ ಮಾಡ್ತೀವಿ. ಅಂದ್ರೆ ಮಣ್ಣಿಗೆ ತಾಯಿಯ ಸ್ಥಾನ ಕೊಟ್ಟಿರ್ತಕ್ಕಂಥ ನಮ್ಮ ಪರಂಪರೆ ಏನು ಅಜ್ಞಾನದಿಂದ ಶೀಘ್ರ ನಿರ್ಧಾರದಿಂದ ಆದಿ ತಪ್ಪಿದ್ವಿ. ಕಾಯಿಲೆ ಬಂದದ್ದು ಆಸ್ಪತ್ರೆಗೆ ಸೇರಿದ್ವಿ. ಆದ್ರೆ ಕಾಯಿಲೆ ಹೋದ ನಂತರ ಡಿಸ್ಚಾರ್ಜ್ ಆಗ್ಬೇಕಾಗಿತ್ತಲ್ಲ ನಾವೆಲ್ಲ, ನಮಗೆ ಡಿಸ್ಚಾರ್ಜ್ ಆಗಲಿಲ್ಲ. ಇದೇ ದೊಡ್ಡ ದುರಂತ. ಈ ಡಿಸ್ಚಾರ್ಜ್ ಮಾಡ್ತಕ್ಕಂಥ ಕೆಲಸ ಇದೆ. ನೀವೆಲ್ಲ ಗಟ್ಟಿ ಬೀಜಗಳು ಏನಂದ್ರೆ ನಿಮ್ಮಲ್ಲಿ ಒಬ್ಬೊಬ್ರು ಒಂದೊಂದು ಕ್ಲಸ್ಟರ್ ಮಾಡ್ಬೋದು, 20 ಜನನ ಊಟ ಹಾಕೋದು ಅಂತ. ಏನು 2.5 ಎಕರೆ ಇದ್ರು, 5 ಎಕರೆ ಇದ್ರೆ 2.5 ಎಕರೆ ಮಾಡ್ಕೊಂಬಿಡಿ ಸರ್. ನಾವು ನನ್ನ ಭಾವನೆ ಮಾಡ್ಬೋದಾ ಸರ್? ಅಷ್ಟು ಪೂರ ಮಾಡ್ಬೇಕು. ಯಾಕಂದ್ರೆ ಕಲಿಬೇಕಲ್ಲ ಸರ್. ಅವ್ರಿಗೆ ಭಯ ಇರ್ತದೆ ಸರ್, ಒಂದು ಭಯ ಇರ್ತದೆ ಸರ್. ಒಂದೇ ಸಲ ಪೂರ್ತಿ ಮಾಡ್ಬಿಟ್ರೆ ನಾನು ಏನೋ ಹೋಗ್ಬಿಡ್ತೀನಿ, ಹಾಳಾಗ್ಬಿಡ್ತೀನಿ ಅನ್ನೋ ಭಾವ ಇರ್ತದೆ. ಅದಕ್ಕೆ ಅವ್ರಿಗೆ ಭಾಗಶಃ ಮಾಡ್ಕೋಬೋದಾ ಅಂತ ನನ್ನ ಪ್ರಶ್ನೆ. ಸಪೋಸ್ ಇಲ್ಲಿ 2 ಎಕರೆ ಇದ್ದು ಸ್ವಲ್ಪ ಆ ಕಡೆ 2 ಎಕರೆ ಇದ್ರೆ ಮಾಡ್ಬೋದು, ಹಂಗೆ ಮಾಡ್ಬೋದು. ಸರ್ವೆ ನಂಬರ್ ಬೇರೆ ಬೇರೆ ಇದ್ರು ಮಾಡ್ಬೋದು. ನೋಡಿ ಇವೆಲ್ಲ ತಂತ್ರಗಳು ನನಗೆ ಗೊತ್ತಾಗಿದ್ದಿಲ್ಲ. ಯಾಕಂದ್ರೆ ನಮ್ಮ ರೈತರಿಗೆ ಏನು ಸರ್ ಅಂತಂದ್ರೆ ಸಾವಯವದಂದ್ರೆ ಆಗಲ್ಲ, ಸಾವಯವ ಅಂದ್ರೆ ಬರಲ್ಲ, ಇದು ಬಹಳ ನಿಧಾನ, ಇವೆಲ್ಲವೂ ತಲೆಗೆ ತುಂಬಿಸಿಬಿಟ್ಟಿದೆ. ನಾನು ಸಾವಯವಕ್ಕೆ ಎಂಟ್ರಿ ಆದಾಗ ನಾನು ಫುಲ್ ಕೆಮಿಕಲ್ ಫಾರ್ಮರ್ ಸರ್. ಮಲ್ಲಿಗೆ ಗಿಡಕ್ಕೆ 12ರಿಂದ 13 ಸಲ ಔಷಧಿ ಕೊಡ್ತೀನಿ ನಾನು. 2 ಸಲ ರಾಸಾಯನಿಕ ಗೊಬ್ಬರ ಹಾಕಿನಿ, ತಿಪ್ಪೆ ಗೊಬ್ಬರನೂ ಹಾಕಿನಿ. ನಾನು ಈ ಕೃಷಿ ನಮ್ಮ ಇಡೀ ಕರ್ನಾಟಕ ಅಡ್ಡಾಡಿ ಬಂದ ಮೇಲೆ ಅದು ಬಿಟ್ಟ ಮೇಲೆ ಸರ್ ಆ ವರ್ಷನೇ ನಂದು 14 ಕ್ವಿಂಟಲ್ ನಾನು ಮಲ್ಲಿಗೆ ಬೆಳೆದದ್ದು ಅಷ್ಟೇ. ಈಗ ಕೆಮಿಕಲ್ನಿಂದ ಬೆಳೆದದ್ದು 14 ಕ್ವಿಂಟಲ್ ಮಲ್ಲಿಗೆ. ಈ ಸಾವಯವ ಬಂದ ಮೇಲೆ 14 ಇದ್ದದ್ದು 16 ಆಗ್ಬಿಟ್ಟು 12ಕ್ಕೆ ಬರಬೇಕಾಗಿತ್ತು. ನಿಜವಾಗ್ಲು ಇವಾಗ ಎಲ್ಲರ ಕತೆ ಕೇಳಿದ್ರೆ 12ಕ್ಕೆ ಬರಬೇಕಾಗಿತ್ತು, 11ಕ್ಕೆ ಬರಬೇಕಾಗಿತ್ತು. ಅದು ನಂದು ಅಪ್ಗ್ರೇಡ್ ಆಯ್ತು. ಅಂದ್ರೆ ನಮ್ಮ ತಂತ್ರಗಳು ಬಹಳ ಗಟ್ಟಿ ಇತ್ತು, ಚೆನ್ನಾಗಾಯ್ತು, ಬಂತು. ಅದು ಬೇರೆ ಅದು 14 ಇದ್ದದ್ದು 16, 18, 20, 22 ಕ್ವಿಂಟಲ್ಗೆ ಹೋಗ್ಬಿಟ್ಟು ಒಂದು ಸ್ಪ್ರೇನು ಕೊಡ್ದಾಗ 22 ಕ್ವಿಂಟಲ್ಗೆ ಹೋಗ್ತಾರೆ. 12 ಸ್ಪ್ರೇ ಕೊಡ್ತಾ ಇದ್ದೆ, ಆ ಸ್ಪ್ರೇ ಎಲ್ಲ ಕಳ್ಕೊಂಡ್ಬಿಟ್ಟೆ. ಅಂದ್ರೆ ಇಲ್ಲಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡನ ಒಡೆಯ. ಇದು ಬಹಳ ತಿಳ್ಕೊಂಡು ಮಾಡ್ತಕ್ಕಂಥ ಕೃಷಿ ಪದ್ಧತಿ, ಬಹಳ ಎಚ್ಚರಿಕೆಯಿಂದ ಮಾಡ್ತಕ್ಕಂಥ ಪದ್ಧತಿ. ರಾಸಾಯನಿಕದಲ್ಲಿ ಗಿಡಗಳಿಗೆ ಲಭ್ಯ ಆಗ್ತಕ್ಕಂಥವು, ಸಾವಯವದಲ್ಲಿ ಹ್ಯಾಕ್ ಕೊಡಬೇಕು ಅನ್ನೋದು ತಿಳ್ಕೊಂಡು ಮಾಡ್ತಕ್ಕಂಥ ಒಂದು ಪದ್ಧತಿ. ಇದನ್ನೆಲ್ಲ ನಾವು ಕಲಿಬೇಕಾಗಿದೆ, ತಿಳಿಬೇಕಾಗಿದೆ. ಹೀಗಾಗಿ ನೀವೆಲ್ಲ ಗಟ್ಟಿ ಬೀಜಗಳು ಇದು ಏನಪ್ಪಾ ಅಂತಂದ್ರೆ ವಾಲ್ ಪೋಸ್ಟ್ ಹಚ್ಚ ಕಾರ್ಯಕ್ರಮ ಇವತ್ತು ಅಷ್ಟೇ.
ಸಿನಿಮಾ ನೋಡ್ಬೇಕಂದ್ರೆ ನಾವು ಇದು ಮಾಡಕ್ಕೆ ಇಳಿಬೇಕು. ಹಾಗೆ ನಮ್ಮ ಏರಿಯಾಕ್ಕೆ ನಾವು ಈಗಾಗಲೇ 2-3 ವರ್ಷದಿಂದನೇ ಸರ್ ಚಿದಾನಂದ್ ಸರ್ ನಮಗೆ ಹೇಳಿದ್ರು, ಹಿಂಗೆ ಪಾರಂಪರಿಕ ಕೃಷಿ ಯೋಜನೆ ಐತೆ, ಸಾಧ್ಯ ಆಗ್ಬೋದ ಸರ್ ಅನ್ನೋದು. ಸರ್ ನಾವು ಒಯ್ದೀವಿ, ನೀವು ಒಯ್ದಿರಿ, ಮಾಡೋದು ಬನ್ನಿ ಸರ್ ಅಂತ. ಅದಕ್ಕೆ ಇಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಏನಪ್ಪಾ, ಅದು ಸರ್ಕಾರದ ಮಟ್ಟದ ಯೋಜನೆ, ಕೇಂದ್ರ ಸರ್ಕಾರದ ಮಟ್ಟದ ಯೋಜನೆ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಇಲ್ಲಿಗೆ ಬಂದಿದೆ, ನಾವು ಗೌರವಿಸೋಣ. ನಮ್ಮಲ್ಲಿ ನಮ್ಮ ಸ್ನೇಹಿತರಿಗೆ ಇದನ್ನ ಮಾಡೋಣ, ಇದನ್ನ ಸಮೃದ್ಧಿಯಾಗಿ ಮಾಡಬೇಕು. ನಾವು ಇದಕ್ಕೆ ಇನ್ವಾಲ್ವ್ ಆಗೋಣ. ಇದ್ರಾಗ ನಮಗೆ ಗೊತ್ತಿಲ್ಲದವ್ರನ್ನ ಇಲಾಖೆ ಜೊತೆಗಿರ್ತಾರೆ, ಸಂಸ್ಥೆ ಮುಖ್ಯವಾಗಿ ಏನು ಅಂತಂದ್ರೆ, ಇಲ್ಲಿ ನಿಮಗೆ 3 ವರ್ಷ ಆದ ನಂತರ ಸರ್ಟಿಫಿಕೇಟ್ ಸಿಗುತ್ತೆ, ಸಾವಯವ ಕೃಷಿ ನೀವು ಅಂತ. ಆ ಸರ್ಟಿಫಿಕೇಟ್ ಇದ್ರೆ ಅದು ಮುಂದೊಂದು ಇನ್ನೊಂದು ಸರ್ಟಿಫಿಕೇಟ್ ಹೇಳಿದ್ರೆ, ಆ ಸರ್ಟಿಫಿಕೇಟ್ ನಾವು ತಾಂಡ್ರೆ ನಮ್ಮದೆಲ್ಲ ಇಲ್ಲಿ ಏನು ಕೊಡದಂಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ಅವತ್ತು ಆ ಸರ್ಟಿಫಿಕೇಟ್ ಕೆಲಸ ಮಾಡ್ತಾರೆ. ಹಾಗೆ ಅವನ್ನೆಲ್ಲ ಪಡೀಲಿಕ್ಕೆ ಒಂದು ಅವಕಾಶ ಇದು. ಯಾಕಂತಂದ್ರೆ ಸರ್ಕಾರ ನಮ್ಮ ಜೊತೆಗಿದೆ, ಒಂದು ಸಂಸ್ಥೆ ನಮ್ಮ ಜೊತೆಗಿದೆ. ಅದನ್ನ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಈ ಒಂದು ಈ ಸತ್ಸಂಗ ಇದ್ದಂಗೆ ಭೂಮಿಗೆ ವಿಷಯ ಆಗಲ್ಲ, ತಾಯಿ ಸಮಾನ. ಇಲ್ಲಿ ಬೆಳೀತಕ್ಕಂಥದ್ದೆಲ್ಲ ಅಮೃತ ಆಹಾರ. ಇದನ್ನ ನಾನು ಹೆಚ್ಚಿನ ಬೆಳೆಗೆ ಹೆಂಗ್ ಕೊಡ್ಬೋದು ಅಂತ ಮಾರುಕಟ್ಟೆನೂ ಚಿಂತನೆ ಇದರಲ್ಲಿ ನಡೆದಿದೆ, ಮೌಲ್ಯವರ್ಧನೆ ಚಿಂತನೆನೂ ಇದೆ. ನಾವು 3 ವರ್ಷ ಹೋಗೋದ್ರಾಗ ಗಟ್ಟಿ ಆದ್ರೆ ಮಾತ್ರ ನಾವು ಮುಂದುವರಿಸ್ತೀವಿ. ನಾವಿನ್ನ ಅಲ್ಲೇವರೆಗೂ ಕೇಳ್ಕೊಂತ ತಿಳ್ಕೊಂತ ಇರ್ತೀವಪ್ಪ ಅಂತಂದ್ರೆ ಮುಂದುವರಿಯೋದೇ ಇಲ್ಲ ಇದು. ನಾವು ರೈತರೇ, ನೀವು ಸಾಮಾನ್ಯದಾರಲ್ಲ, ಹೆಜ್ಜೆ ನೋಡಿ ಬೇಟ ಆಡ್ತೀರಿ. ಮಳೆ ಬಂದಿಟ್ಲೆ ಬಿತ್ತದ್ ಬಿಟ್ಟು ಬೇಟಿಗೆ ಹೋದ್ರು ಅಂತ ಗಾದೆ ಇದೆ ಸರ್. ಅದು ಎಲ್ಲಿರ್ತದೋ ಗೊತ್ತಿಲ್ಲ, ಆದ್ರೂ ಹೊಡ್ಕೊಂಡ್ ಬಂದ್ಬಿಡ್ತಾರೆ ಸರ್. ಆದಿ ಗೊತ್ತೇ ಇಲ್ಲ, ಆದ್ರೂ ಹೊಡ್ಕೊಂಡ್ ಬರ್ತಾರಂದ್ರೆ ನಮ್ಮ ರೈತರು ಬಹಳ ಜಾಡ್ರಿದ್ದಾರೆ ಸರ್. ಅವ್ರಿಗೆ ಶಕ್ತಿ ತುಂಬಾ ಕೆಲಸ ಆಗ್ಬೇಕು. ನೀವು ಅದರಲ್ಲಿ ಒಬ್ರಿಗೆ ಒಬ್ರು ನೀವೇನು ವಿಸ್ತರಿಸ್ತಾ ಇದನ್ನ ನಮ್ಮ ಏರಿಯಾಕ್ಕೆ ಬಂದಿದೆ, ಸ್ವೀಕರಿಸೋನು, ಉಳಿಸ್ಕೊಂಬನು, ಬೆಳೆಸ್ಕೊಂಬನು ಅನ್ನೋದು ನನ್ನ ಭಾವ ಅಷ್ಟೇನೆ. ಈ ಬೇಲ್ದಣ್ಣಿಂದ ತೋಟಕ್ಕೆ ಏನ್ ಮಾಡ್ತೀವಣ್ಣ, ಅಡಿಕೆಗಿಂತ ಲಾಭ ಇದೆ ಅದನ್ನ ಮಾಡಿ. ನಾವಿಂಥವನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು, ಒಳ್ಳೇದಾಗತ್ತೆ. ಸರ್ಕಾರ ಜೊತೆಗಿರ್ತದೆ ನಮ್ದು. ಇನ್ನು ಬೇರೆ ಬೇರೆ ಯೋಜನೆಗಳು ಇದ್ರ ಜೊತೆ ನಾವು ಸೇರಿಸ್ಕೋಬಹುದು. ಈಗ ಗಿಡಗಳು ಹಾಕಕ್ಕೆ ಅಂತವಕ್ಕೆಲ್ಲ ಇಲಾಖೆ ಸಂಪರ್ಕ ನಮ್ಗೆ ಜೊತೆಗಿದ್ರೆ ಇವತ್ತು ಕಣ್ಣಿಗೆ ಕಾಣ ದೇವರು ಅಂತ ಸರ್ಕಾರ ನಮ್ಗೆ ಇವತ್ತು, ಯಾಕಂದ್ರೆ ಸಹಕಾರ ಕೊಡುತ್ತಲ್ಲ, ಕಣ್ಣಿಗೆ ಕಾಣ ದೇವರು ಅಂತ ನನ್ನ ಭಾವನೆ. ನಾವೊಂದು ಹೆಜ್ಜೆ ಇಟ್ಟರೆ ಅವ್ರು 10 ಹೆಜ್ಜೆ ನಮ್ಮ ಹತ್ರ ಬರ್ತಾರೆ. ಇದನ್ನ ನಾವು ಗುರುತಿಸ್ಕೋಬೇಕು, ಸ್ವೀಕರಿಸ್ಕೋಬೇಕು, ಸಮೃದ್ಧರಾಗಬೇಕು ಅಂತ ಹೇಳ್ತಾ ನನ್ನ ಅಲ್ಲಿ ಭೂಮಿಯಲ್ಲಿ ಬೀಜ ಮಳೆ ಒಂದು ಟಮಾಟೆಗಳಿಲ್ಲ, ಫಲಮಾಗುವೊಂದು ತುತ್ತುರಿಯ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರನ ಸತ್ತು ಗರ್ಜನವಿಲ್ಲ, ಒಲಿನಿಂದ ತುಟಿಗಳನ್ನು ಮಂಕುತಿಮ್ಮ ಅಂತ. ಇವೆಲ್ಲ ಮೌನಿಗಳಾಗಿ ಬಂಗಾರ ಆಗಿದ್ದೀರಿ, ನಾನು ಮಾತಾಡಿ ಬೆಳ್ಳಿ ಆಗಿದ್ದೀನಿ. ನಮಸ್ಕಾರ.